ಪಾತ್ರದ ಪರಿಚಯ ಮಾಡ್ಕೊಳ್ಳೋಣ ಒಬ್ರೊಬ್ರಾಗೆ. ನಮಸ್ತೆ, ನನ್ನ ಹೆಸರು ಅಕ್ಷತಾ ಗಣೇಶ್, ನನ್ನ ಪಾತ್ರದ ಹೆಸರು ಮಲ್ಲಿಕಾ. ಥ್ಯಾಂಕ್ ಯು. ನನ್ನ ಹೆಸರು ಮಿಥುನ್ ತೇಜಸ್ವಿ, ನನ್ನ ಪಾತ್ರದ ಹೆಸರು ಅರವಿಂದ್. ಸ್ವಲ್ಪ ಪಾತ್ರದ ಪರಿಚಯನೂ ಮಾಡ್ಕೊಡಿ. ಓಕೆ, ನಾನು ಅಗ್ನಿ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನಗೂ ಅವ್ರಿಗೂ ಒಂದು ಲವ್ ಆ್ಯಂಡ್ ಹೇಟ್ ರಿಲೇಶನ್ಶಿಪ್ ಇರುತ್ತೆ. ವಿ ಲವ್ ಈಚ್ ಅದರ್ ಬಟ್ ಸ್ಟಿಲ್ ಅದನ್ನ ತೋರಿಸ್ಕೊಳ್ಳೋದಿಲ್ಲ. ಎದುರುಗಡೆ ಹೇಟ್ ಆಗಿ ಕನ್ವರ್ಟ್ ಆಗಿ ನಡೀತಾ ಇರುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಸಾಕ್ಷಿ ಆ್ಯಂಡ್ ಆಲ್ರೆಡಿ ಪ್ರೋಮೋಲ್ ನೋಡಿರ್ತೀರಾ. ತುಂಬ ಸಾಫ್ಟಾಗೇ ಇರ್ತಾಳೆ, ಬಟ್ ಅನ್ಯಾಯ ಆದರೆ ಅವಳಿಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅವಳು ಡೆಫಿನೆಟ್ಲಿ ಮಾತಾಡ್ತಾಳೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಮಂತ್, ನಾನು ಅಗ್ನಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ಈ ಟ್ರೈಲರ್ ಮತ್ತೆ ಈ ಟೀಸರ್ ನೋಡ್ದಂಗೆ ಅಗ್ನಿ ಅನ್ನೋ ಪಾತ್ರ ಫೈರ್ಗೆ ಕಂಪೇರ್ ಮಾಡುವಂತ ಪಾತ್ರ. ಯಾವಾಗ್ಲೂ ಕೋಪದಲ್ಲೇ ಇರ್ತಾನೆ, ಸಿಟ್ಟಲ್ಲೇ ಇರ್ತಾನೆ. ಬಿಕಾಸ್ ಅವನ ಲೈಫಲ್ಲಿ ನಡೆದಿರೋ ಅಷ್ಟು ಇನ್ಸಿಡೆಂಟ್ಗಳು ಅವನನ್ನ ಹಿಂಗೆ ಮಾಡಿರುತ್ತೆ. ಸೊ ಇದು ನನ್ನ ಪಾತ್ರದ ಬಗ್ಗೆ. ಎಲ್ರಿಗೂ ನಮಸ್ತೆ, ನಾನು ಲೇಖನ ಆ್ಯಂಡ್ ಅಗ್ನಿ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ಅದಿತಿ ಅನ್ನೋ ಹೆಸರಲ್ಲಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪರಿಚಯ ಏನಂತ ಹೇಳಿದ್ರೆ, ಅಗ್ನಿಯ ಮುದ್ದಿನ ತಂಗಿ ಅಂತಲೇ ಹೇಳ್ಬೋದು. ಬಿಕಾಸ್ ಅದಿತಿ ಒಂದು ಕನ್ಸರ್ನ್ ಏನಂದರೆ ಅಗ್ನಿಗೆ ಯಾವತ್ತೂ ಒಳ್ಳೇದೇ ಮಾಡಬೇಕು ಆ್ಯಂಡ್ ಇಡೀ ಮನೆಯವ್ರಿಗೆ ಲೈಕ್ ಒಳ್ಳೇದೇ ಬಯಸ್ತಾಳೆ. ಆ್ಯಂಡ್ ಅವಳು ಇನ್ನೊಂದೇನೆಂದರೆ ಬೇರೆಯವರು ಕೂಡ ಅವಳಿಗೆ ಕೆಟ್ಟದ್ದು ಬಯಸಿದ್ರು ಯಾವತ್ತೂ ಅದಿತಿ ಕೆಟ್ಟದ್ದು ಬಯಸಲ್ಲ. ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗೇ ಇರ್ತಾಳೆ. ಸೊ ದಿಸ್ ಈಸ್ ಮೈ ಕ್ಯಾರೆಕ್ಟರ್. ಒಂದು ನಿಮಿಷ, ಪ್ರಶಾಂತ್ ಸರ್ ಕ್ಯಾರೆಕ್ಟರ್ ನೋಡ್ಬೇಕಂತ. ಸಾರಿ, ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಾಗಿತ್ತು, ಐ ಮಿಸ್ಡ್ ಇಟ್. ಸೊ ಮೊದಲೇ ಹೇಳಿದಾಗೆ ನನ್ನ ಕ್ಯಾರೆಕ್ಟರ್ ಹೆಸರು ಮಲ್ಲಿಕಾ ಆ್ಯಂಡ್ ನಾನು ಇರೋದೇ ಅಲ್ಲಿ ಎಡವಟ್ ಮಾಡೋಕ್ಕೆ. ಮಸಾಲ ಇರಬೇಕು ಲೈಫಲ್ಲಿ, ನೆಗೆಟಿವಿಟಿ ಇರಬೇಕು, ಆವಾಗಲೇ ಪಾಸಿಟಿವಿಟಿದು ಇಂಪಾರ್ಟೆನ್ಸ್ ಇನ್ನೂ ಚೆನ್ನಾಗಿ ಎದ್ದು ಕಾಣುತ್ತೆ. ಸೊ ನನ್ನ ಪಾತ್ರ ಏನು ಅಂತಂದರೆ, ಐ ಆಮ್ ಅ ವೆರಿ ಆಂಬಿಷಿಯಸ್ ಲೇಡಿ ಆ್ಯಂಡ್ ನನ್ನ ಆಂಬಿಷನ್, ನನ್ನ ಗುರಿ ಮುಟ್ಟಬೇಕು ಅಂತಂದರೆ ನಾನು ಸುಮಾರು ಎಡವಟ್ಗಳು ಮಾಡೋಕ್ಕೆ ರೆಡಿ ಇದ್ದೀನಿ. ಬಾಕಿ ನೀವೇ ತೆರೆ ಮೇಲೆ ನೋಡ್ತೀರಾ, ಟಿ ವಿ ಮೇಲೆ. ಥ್ಯಾಂಕ್ ಯು. ನೀವು ಫಸ್ಟ್ ವೆಯ್ಟ್ ಮಾಡ್ತಾ ಇದ್ರಲ್ಲ, ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಅಂತ. ಇದಕ್ಕಿಂತ ಮುಂಚೆ ಒಂದು 2-3 ಸೀರಿಯಲ್ ಮಾಡಿದ್ದೀನಿ. ಈಗ ಅಗ್ನಿ ಸಾಕ್ಷಿ ಸೀರಿಯಲ್ನ ನಿರ್ದೇಶಕ. ಥ್ಯಾಂಕ್ ಯು ಸೋ ಮಚ್. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಇಲ್ಲಿ ನಾಣಿ ಪಾತ್ರನ ಮಾಡ್ತಾ ಇದ್ದೀನಿ. ನಾಣಿ ಅಂದರೆ ಸಾಕ್ಷಿಯವರ ಸೋದರ ಮಾವನ ಪಾತ್ರ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸಾಕ್ಷಿಗೆ ಎಲ್ಲೆಲ್ಲ ತೊಂದರೆ ಆಗುತ್ತೋ ಅಲ್ಲಿ ನಾನು ಸ್ವಲ್ಪ ಅವಳಿಗೆ ಬೆನ್ನೆಲುಬಾಗಿ, ಸಪೋರ್ಟಿವ್ ಆಗಿ, ಪಾಸಿಟಿವ್ ಆಗಿ ಅವಳಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಇದೇ ನನ್ನ ಪಾತ್ರ. ಥ್ಯಾಂಕ್ ಯು. ಓಕೆ, ಈಗ ಮಾಧ್ಯಮ ಮಿತ್ರರು, ನೀವೆಲ್ಲರೂ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ನಮ್ಮ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಪ್ ಕಮೆಂಟ್ಸ್ನ ನಾವು ಸೆಲೆಕ್ಟ್ ಮಾಡಿ ನಿಮ್ಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೊದಲನೇದಾಗಿ ಹೀರೋ ಹೀರೋಯಿನ್ ಇಬ್ಬರಲ್ಲಿ ಒಬ್ರು ಉತ್ತರ ಕೊಡ್ಬೋದು ಇದಕ್ಕೆ. 2 ಪಾತ್ರಗಳ ಸಂಬಂಧ ಫನ್ನಿ ಇರುತ್ತಾ ಅಥವಾ ಸೀರಿಯಸ್ ಇರುತ್ತಾ ಅಂತ ಹೇಳಿ. ಸೀರಿಯಸ್ ಆಗೇ ಇರುತ್ತೆ. ಸೀರಿಯಸ್ ಆಗೇ ಇರುತ್ತೆ. ಓಕೆ, ಡೈರೆಕ್ಟರ್ ಸರ್ಗೆ ಯಾರೊಬ್ರು ಕಮೆಂಟ್ ಮಾಡಿದ್ದಾರೆ, ಶೋನಲ್ಲಿ ವಿಲನ್ ಯಾರು ಅಂತ ನೋಡಕ್ ಕಾಯ್ತಾ ಇದೀವಿ ಅಂತ. ವಿಲನ್ ಯಾರು? ಇದು ತುಂಬಾ ಜನಕ್ಕೆ ಕಾಡ್ತಿರುವಂತ ಪ್ರಶ್ನೆ. ಅಂದ್ರೆ ಸಿಚುವೇಶನ್ ಅಲ್ಲಿ ಇವಾಗ ಈಗ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಾನು ಇಲ್ಲಿ ಇಲ್ಲಮ್ಮ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗ್ತೀನಿ ಅಥವಾ ಡೈರೆಕ್ಟರ್ ಹೋಗ್ತೀನಿ ಅಂತ ಅಂದ್ರೆ ನಮ್ಮ ಅಮ್ಮನೇ ವಿಲನ್ ಆಗ್ಬಿಡ್ತಾರೆ. ಸೊ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಆ ಥರ ಪಾತ್ರಗಳು ಅಂದ್ರೆ ಪ್ರೇಕ್ಷಕರು ನೋಡ್ದಂಗೆ ವಿಲನ್ಗಳು ಕಾಣಿಸ್ತಾರೆ ನಿಮ್ಗೆ. ಪರ್ಟಿಕ್ಯುಲರ್ ಆಗಿ ಅಂತ ನಾನು ಹೇಳಕ್ ಹೋಗಲ್ಲ, ನೋಡಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಸೂಪರ್. ಓಕೆ, ಶಮಂತ್ ಅವ್ರಿಗೆ ಬಂದಿರೋ ಕಮೆಂಟ್, ಕಲರ್ಸ್ಗೆ ತುಂಬಾ ಟೈಮ್ ಆದ್ಮೇಲೆ ಎಂಟ್ರಿ ಕೊಡ್ತಿರೋ ಶಮಂತ್ ಅವ್ರನ್ನ ತೆರೆ ಮೇಲೆ ನೋಡಕ್ಕೆ ಕಾಯ್ತಾ ಇದೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಒಂದು 4 ವರ್ಷ ಡೈಲಿ ನೋಡ್ತಾ ಇದ್ರು ನಾನು, ಒಂದು 5 ವರ್ಷದಿಂದ. ಸೊ ಒಂದು ಚಿಕ್ಕ ಗ್ಯಾಪ್ ಕೊಟ್ಬಿಟ್ಟು ಬರೋಣ ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡು ನನಗೆ
ಒಂದಿಷ್ಟು ಪ್ರಿಪ್ರೇಷನ್ಸ್ ನ ಮಾಡಿಕೊಂಡು ಆಮೇಲೆ ಮತ್ತೆ ಬಂದಿದ್ವಿ. ವೆರಿ ನೈಸ್. ಹೀರೋಯಿನ್ ಅವರಿಗೆ ಇದು ಕಮೆಂಟ್, ಹೀರೋಯಿನ್ ನಟಿ ಮೀನಾ ತರ ಇದ್ದಾರೆ, ಇದಕ್ಕೇನೆ ಹೇಳ್ತೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಅಗ್ನಿಸಾಕ್ಷಿ ಅನ್ನೋ ಹೆಸರು ಯಾಕೆ, ಮತ್ತೆ ಯಾಕೆ ಅಗ್ನಿಸಾಕ್ಷಿ ಅನ್ನೋ ಹೆಸರು ಇಟ್ಟಿದ್ದೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಇದನ್ನ ಡೈರೆಕ್ಟರ್ ಸರ್ ನೀವ್ ಹೇಳಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಹಳೆ ಅಗ್ನಿಸಾಕ್ಷಿ ಅಂತ ಒಂದು ಧಾರಾವಾಹಿ ಬಂದಿತ್ತಲ್ಲ, ಸೊ ಅದನ್ನ ಬರೆದವರು ನಮ್ಮ ಪ್ರೊಡ್ಯೂಸರ್ ಸರ್ ಹ್ಯಾರಿಸ್ ಸರ್. ಎಸ್ಪೆಷಲಿ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೆ, ಈ ಪಾತ್ರಗಳೆಲ್ಲ ಕ್ರಿಯೇಟ್ ಆಗಿರೋದಕ್ಕೆ, ಈ ಅಗ್ನಿಸಾಕ್ಷಿ ಅನ್ನೋ ಟೈಟ್ಲು ಮತ್ತೆ ನೀವು ನೋಡ್ತಾ ಇರೋದಕ್ಕೆ, ಈ ಐಪ್ ಕ್ರಿಯೇಟ್ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಅವರೇ ಕಾರಣ. ಆಮೇಲೆ ಅವ್ರು ಎಷ್ಟು ಡೀಟೇಲ್ ವರ್ಕ್ ಮಾಡ್ತಾರೆ ಅಂತ ಅಂದ್ರೆ, ಸೊ ನನಗೆ ತುಂಬಾ ಈಸಿ ಆಗ್ಬಿಡುತ್ತೆ. ಅಷ್ಟು ಡೆಪ್ತ್ ಆಗಿ, ಅಂದ್ರೆ ಇನ್ಕ್ಲೂಡಿಂಗ್ ಸಣ್ಣ ಸಣ್ಣ ರಿಯಾಕ್ಷನ್ ಕೂಡ ಬರೆದಿರ್ತಾರೆ ಅವರು. ಸರ್ ಯಾಕೆಂದ್ರೆ ಇಲ್ಲ ತುಂಬಾ ಜನ ನೋಡ್ತಾ ಇರ್ತಾರೆ. ಸೊ ಅವ್ರ ಕನಸಿದು, ಆಕ್ಚುಲಿ ಅವ್ರ ಕನಸಿನ ಕೂಸ್ನ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಈ ಅಗ್ನಿಸಾಕ್ಷಿ ಟೈಟ್ಲ್ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು. ಫಸ್ಟ್ ಅಗ್ನಿಸಾಕ್ಷಿ ಅಂತ ಕ್ರಿಯೇಟ್ ಆಗಿದೆ ಅವ್ರ ಮೈಂಡ್ ಅಲ್ಲಿ, ಅದಾದ್ಮೇಲೆ ಇದೆಲ್ಲ ನೋಡ್ತಾ ಇದೀವಿ ನಾವು. ವೆರಿ ನೈಸ್. ಅಗ್ನಿಯ ಪಾತ್ರ ಗ್ರೇ ಶೇಡ್ ಅಲ್ಲಿ ಇರುತ್ತಾ? ಪ್ರೋಮೋ ನೋಡಿ ತುಂಬಾ ಜನ ಹಂಗ್ ಕಮೆಂಟ್ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಆಕ್ಚುಲಿ ಹೌದು, ಗ್ರೇ ಶೇಡ್ ಅಲ್ಲೇ ಇರುತ್ತೆ. ಅಂಡ್ ಇನ್ನೊಂದು, ಈ ಒಂದು ಗ್ರೇ ಶೇಡ್ ನನಗೆ ಪರ್ಸನಲಿ ಇಷ್ಟ ಆಯ್ತು. ಬಿಕಾಸ್ ಇಷ್ಟು ವರ್ಷನೂ ಅಂದ್ರೆ ತುಂಬಾ ಲವ್ಲಿ ಕ್ಯಾರೆಕ್ಟರ್ಸ್, ಸ್ವಲ್ಪ ತುಂಬಾ ಸಟಲ್ ಆಗಿ ಪಾತ್ರಗಳು ಮಾಡ್ಕೊಂಡು ಬರ್ತಾ ಇದೆ. ಸೊ ಈ ಪಾತ್ರ ನಂಗೆ ಸ್ವಲ್ಪ ಪರ್ಸನಲ್ ಆಗಿ ತುಂಬಾ ಇಷ್ಟ. ವೆರಿ ನೈಸ್. ಈಗ ನಾನು ವೇದಿಕೆನ ಮಾಧ್ಯಮ ಮಿತ್ರರಿಗೆ ನಿಮಗೆ ಕೊಡ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇವಾಗ. ಸರ್, ಸೀರಿಯಲ್ ಬಗ್ಗೆ ಮೊದಲನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಟೈಟಲ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಅಗ್ನಿಸಾಕ್ಷಿ ಅಂದ್ರೆ ಅಣ್ಣ ಬಾಂಡ್, ಈ ತರ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಮುಂಚೆ ರೀಲಾಂಚ್ ಆದ್ರೆ ಅದರ ಅಂದ್ರೆ ಈ ಎಕ್ಸ್ಪೆಷಲಿ ಟೈಟಲ್ ಅಲ್ಲೇ ದಮ್ ಇದೆ ಅನ್ನೋ ತರ ಎಲ್ಲ. ಮತ್ತೆ ಹಳೆ ಅಗ್ನಿಸಾಕ್ಷಿ ಅದು ಇದು ಅಂತೆಲ್ಲ ಕಂಪೇರ್ ಮಾಡ್ತಾರಲ್ಲ, ನೀವೇನ್ ಅನ್ಕೊಂಡಿದ್ದೀರಾ ಅದು ಅಂದ್ರೆ ಅದಿರಲ್ಲ ಇಲ್ಲಿ ಬೇರೆ ತರನೇ ಅಗ್ನಿ ನೋಡ್ತೀರಾ, ಬೇರೆ ತರನೇ ಸಾಕ್ಷಿ ನೋಡ್ತೀರಾ. ಸೊ ಅಗ್ನಿಸಾಕ್ಷಿ ಅಂತ ಅಂದ್ರೆ ಸಪ್ತಪದಿ ತುಳಿದು ಅಲ್ಲಿ ಬಾಂಧವ್ಯಗಳ ಬೆಸುಗೆ ಆಗುತ್ತೆ. ಇಲ್ಲಿ ನಮ್ಮ ಅಗ್ನಿಸಾಕ್ಷಿಲಿ ಆ ದೇವ್ರೆ ಅಗ್ನಿ ನೀನು ಸಾಕ್ಷಿ ನೀನು ಅಂತ ಅವರಿಬ್ರು ಒಂದ್ ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಟಕಾಪ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಗೋ ಲವ್, ಬೆಸುಗೆ ಇದೆಲ್ಲ ಮುಂದಕ್ಕೆ ತೆರೆದುಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೋಡ್ತೀರಾ ನೀವು, ಅಪ್ಪ ಮಗ, ಅಮ್ಮ ಮತ್ತೆ ಮಗ, ಅವರಿಬ್ರು ಮಧ್ಯೆ ಎಲ್ಲಾ ಸೀರಿಯಲ್ಗಳಲ್ಲಿ ಬರೋ ತರ ಯಾವುದೇ ತರದ್ದು ನೀವು ಬಾಂಡಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ನೋಡಕ್ಕಾಗಲ್ಲ. ಇಲ್ಲಿ ಬೇರೆ ತರನೇ ನೋಡ್ತೀರಾ, ಬೇರೆ ತರನೇ ಅಪ್ಪ ಮಗ, ಬೇರೆ ತರನೇ ತಾಯಿ ಮಗ, ಈ ತರ. ಸೊ ಮತ್ತೆ ಎಸ್ಪೆಷಲಿ ಹುಡುಗ ಹುಡುಗಿ ಗೊತ್ತು ಅಂತ ಅಂದ ತಕ್ಷಣ ಲವ್ ಸ್ಟೋರಿ ಇರುತ್ತೆ, ಅದು ಕ್ಯಾಶುಯಲ್ ಆಗಿರುತ್ತೆ. ಅಂದ್ರೆ ಇಲ್ಲಿ ವಿಭಿನ್ನವಾಗಿರುತ್ತೆ. ಅದಲ್ದಲೆ ಅದ್ರ ಫ್ಯಾಮಿಲಿಗೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಫ್ಯಾಮಿಲಿ ಅಂತ ನೋಡ್ತು ಅಂತ ಅಂದ್ರೆ ಥ್ರೋಟ್ ಎಲ್ಲಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಬರುವಂತ ಕಷ್ಟ ಸುಖಗಳನ್ನೆಲ್ಲ ನೀವು ನೋಡ್ತೀರಾ. ಎಲ್ಲ ಕಡೆನೂ ಅದೇ ಬರುತ್ತೆ, ಇಲ್ಲೇ ಡಿಫ್ರೆನ್ಸ್ ಅಂತ ಅನ್ಬೋದು. ಅದರಲ್ಲಿ ಟರ್ನ್ ಟೆಸ್ಟ್ಗಳು ಇದೆಯಲ್ಲ, ಸೊ ಅದನ್ನೆಲ್ಲ ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಸೊ ಇದು ಸರ್ ಥ್ರೋಟ್ ಹೇಳ್ಬೇಕು ಅಂದ್ರೆ. ಸರ್ ಇದಕ್ಕಿಂತ ಮುಂಚೆ ಇದೇ ಕಲರ್ಸ್ ಕನ್ನಡದಲ್ಲಿ ನಾನು ರಾಮಾಚಾರಿ ಅನ್ನೋ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ, ಗೀತಾ ಮಾಡಿದ್ದೆ, ಸ್ಟಾರ್ ಸುವರ್ಣದಲ್ಲಿ ರಾಣಿ ಅಂತ ಒಂದು ಮಾಡಿದ್ದೆ. ಫಸ್ಟ್ನೇದಾಗಿ ನಾನು ಮುದ್ದುಲಕ್ಷ್ಮಿ ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ದೆ ಸರ್. ಅದಕ್ಕಿಂತ ಮುಂಚೆ ತುಂಬಾ ಅಸೋಸಿಯೇಟ್ ಆಗಿ, ಪ್ರೋಗ್ರಾಮೇಟ್ ಆಗಿ, ಅಸಿಸ್ಟೆಂಟ್ ಆಗಿ ಡೈರೆಕ್ಷನ್ ಕೆಲಸಗಳು ಮಾಡಿದ್ದೀನಿ, ಒಂದೆರಡು ಸಿನಿಮಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಈಗ ನೀವೇನು ಪ್ರಮೋಟ್ ತೋರಿಸಿದ್ರೆ ಆಲ್ರೆಡಿ ನೀವು ಹೇಳಿರೋ ಸೀರಿಯಲ್ಗಳ ಅಲ್ಲಿ ಛಾಯೆ ಬಂದು ಹೋಗ್ತದೆ, ವಿಲನ್, ಫ್ಯಾಮಿಲಿ ವಿಲನ್, ಅದೇ ಗೊತ್ತಾಗ ಇದ್ರೂ ಅದೇ ಥರನೇ ಅಂತ ಅನಿಸ್ತಾ ಇದೆ. ಹೌದು ಸರ್. ಅಂದ್ರೆ ಕ್ಯಾರೆಕ್ಟರ್ ಅದೇ, ಅಪ್ಪನೇ ಇರಬೇಕು, ಮಗನೇ ಇರಬೇಕು. ಬಟ್ ಮಗ ಮತ್ತೆ ಅಪ್ಪನ ನಡುವೆ ಇರುತ್ತಲ್ಲ, ಅದು ಅಂದ್ರೆ ಆ ಕತೆ, ಆ ಸಮಾಗಮ, ಆ ಕ್ಲಾಶಸ್, ಸೊ ಇದೆಲ್ಲ ಬೇರೆ ತರನೇ ಇರುತ್ತೆ. ಅಪ್ಪ ಮಗ ನಾರ್ಮಲ್ ಟಿಪಿಕಲ್ ಆಗಿ ಅಪ್ಪ ಮಗ, ಒಬ್ಬ ಅಪ್ಪ ಒಳ್ಳೇದ್ ಬಯಸ್ತಾನೆ, ಬಟ್ ಯಾವ ತರ ಬಯಸ್ತಾನೆ ಅವನು ಒಳ್ಳೇದನ್ನ, ಸೊ ಅದೆಲ್ಲ ನಿಮ್ಗೆ ವಿಭಿನ್ನವಾಗಿ ಕಾಣುತ್ತೆ ಇಲ್ಲಿ. ಸೊ ಮಗನೂ ಅಷ್ಟೇ, ಅಪ್ಪನ ನೋಡೋ ರೀತಿ ಬೇರೆ ತರ ಇರುತ್ತೆ ಬೇರೆಯವ್ರ ಮುಂದೆ, ಬಟ್ ಇಲ್ಲಿ ಅಪ್ಪನ ಒಬ್ಬ ಮಗ ನೋಡೋ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಅಗ್ನಿಸಾಕ್ಷಿ ನೋಡ್ಬೇಕು ನೀವೆಲ್ಲ, ಅಷ್ಟು ಕಟ್ಕೊಟ್ಟಿದ್ದಾರೆ ನಮ್ ಸರ್ ಹ್ಯಾರಿಸ್ ಸರ್. ಇದೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಐ ಥಿಂಕ್ ಅವರು ಇರ್ಬೇಕಾಯ್ತು ಇಲ್ಲಿ. ಈಗಾಗಲೇ ಅಗ್ನಿಸಾಕ್ಷಿ ಒಂದು ಸೂಪರ್ ಹಿಟ್ ಆಗಿರೋಂಥ ಸೀರಿಯಲ್, ಅದೇ ಟೈಟ್ ಇಟ್ಕೊಂಡಾಗ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಆಡಿಯನ್ಸ್ನ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಏನು ತೋರಿಸ್ತೀರಾ, ಏನು ಮಾಡ್ತೀರಾ ಅಂತ. ಖಂಡಿತ ಸರ್. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಯಾವುದೇ ತರದ ಲೋಪಗಳು ಆಗ್ದಂಗೆ ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ
ಕಟ್ಕೊಟ್ಟಿದೀವಿ ಈಗ ಮಾಡಿರೋ ಎಪಿಸೋಡ್ಗಳಲ್ಲಿ. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹಬ್ಬ ಮಾಡ್ತೀವಿ. ಸೊ ಐ ಥಿಂಕ್ ಎಲ್ಲರೂ ಕಾನ್ಫಿಡೆಂಟ್ ಆಗಿ ಇರೋದು ನೋಡ್ರೆ ಐ ಥಿಂಕ್ ನನಗೆ ಗೊತ್ತಾಗುತ್ತೆ ಇವರು ಒಳ್ಳೆ ನನಗೆ ಕಲಾವಿದರೆಲ್ಲ ತುಂಬಾ ಅದ್ಭುತವಾಗಿ ಸಿಕ್ಕಿದ್ದಾರೆ. ಪ್ರತಿಯೊಂದು ಪಾತ್ರನೂ ವಿಭಿನ್ನವಾಗಿ ಇರುತ್ತೆ, ಅದರಿಂದ ನನಗೆ ತುಂಬಾ ಈಸಿನೂ ಆಗುತ್ತೆ. ಒಂದೇ ತರ ಕ್ಯಾರೆಕ್ಟರ್ಗಳು ಬಂದಾಗ ಅವ್ರನ್ನ ಅಂದ್ರೆ ಸ್ವಲ್ಪ ಇವ್ರಿಗೂ ಅವ್ರಿಗೂ ವ್ಯತ್ಯಾಸ ಏನಪ್ಪಾ ಅಂತ ನೀವು ಕೇಳಿದ್ರೆ ನನಗೆ ಹೇಳಕ್ಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಇಲ್ಲಿ ಪ್ರತಿ ಪಾತ್ರನೂ ವಿಭಿನ್ನವಾಗಿರೋದ್ರಿಂದ ನನಗೆ ಮಾಡೋದಕ್ಕೆ ಮತ್ತೆ ನಿಮಗೆ ತೋರಿಸೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹೀರೋಯಿನ್ ಪಾಯಿಂಟ್ ಅಲ್ಲಿ ನೋಡಿದಾಗ ಒಂದ್ ಕಡೆ ಎಲ್ಲ ಸಿಂಡ್ರಲ್ಲ ಕತೆ. ಹಾ ಹೌದು ಹೌದು ಬಂದು ಹೋಗುತ್ತೆ. ಸೊ ನಾರ್ಮಲ್ ಆಗಿ ಧಾರಾವಾಹಿ ಕಥೆಗಳು ಅಂತ ಅಂದ್ರೆ ತುಂಬಾ ಕಡೆ ನೋಡಿರೋದು, ತುಂಬಾ ಕಡೆ ಕೇಳಿರೋದು, ಈ ತರ ಆಗುತ್ತೆ. ಈ ತರ ನಾವು ಹಳೆ ಮಹಾಭಾರತಕ್ಕೆ ಹೋದ್ರು ಕೂಡ ಆ ತರನೇ ಅಂದ್ರೆ ನಿತ್ಯ ಜೀವನ ಅನ್ನೋ ತರ ಆಗಿರೋದ್ರಿಂದ ನಾವು ತೋರಿಸ್ಬೇಕಾಗುತ್ತೆ. ಬಟ್ ತೋರಿಸೋ ರೀತಿಗಳು ಸಿಂಡ್ರಲ್ಲ ಇದ್ರೂ ಸಿಂಡ್ರಲ್ಲ ಬರದೇ ಇರೋ ಕಷ್ಟಗಳು ಇವಳಿಗೆ ಬಂದಾಗ ಇಲ್ಲ ಇವಳು ಸಾಕ್ಷಿಯಾಗಿ ಕಾಣ್ತಾಳೆ. ಸೊ ಸಿಂಡ್ರಲ್ಲ ಅನ್ನೋ ಕ್ಯಾರೆಕ್ಟರ್ನ ಇದು ಈ ಸಾಕ್ಷಿ ಕ್ಯಾರೆಕ್ಟರ್ ಮರ್ಸುತ್ತೆ ಇಲ್ಲಿ ಅಗ್ನಿ ಸಾಕ್ಷಿ ನೋಡಿದಾಗ. ಸರ್ ಒನ್ ಮೋರ್ ಥಿಂಗ್, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಂದ್ರೆ ಪ್ರಪಂಚದಲ್ಲಿ 7 ಕಥೆಗಳೇ ಇರೋದು ಅಟ್ ದ ವೆರಿ ವೆರಿ ಬೇಸ್ ಗ್ರಾಸ್ ರೂಟ್ ಲೆವೆಲ್. ಆ 7 ಕಥೆದು ಬೇಸಿಕ್ ಫೌಂಡೇಶನ್ ಅಲ್ಲೇ ಮಿಕ್ಕಿದ ಎಲ್ಲ ಕಥೆಗಳು, ಎಲ್ಲ ಎಪಿಕ್ಸು ಬರೀ ಇಂಡಿಯನ್ ಮೈಥಾಲಜಿ ಅಲ್ಲ, ಅಕ್ರಾಸ್ ದ ಗ್ಲೋಬ್ ಆಲ್ ಸ್ಟೋರೀಸ್ ಅದರಿಂದಾನೇ ಸ್ಟೆಮ್ ಆಗೋದು. ಸೊ ಅಗ್ನಿ ಸಾಕ್ಷಿ ಆಲ್ಸೋ ಒಂದು ರಿಫ್ಲೆಕ್ಷನ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು. ಎಸ್, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಒಂದು ಹುಡುಗ ಹುಡುಗಿ ಪ್ರೀತಿ ಮಾಡೋರು ಇದ್ದಾರೆ, ಎಸ್. ಬಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಇನ್ ದ ಡೈರೆಕ್ಟರ್ಸ್ ಟ್ರೀಟ್ಮೆಂಟ್ ಆ್ಯಂಡ್ ಇನ್ ದ ಪ್ರೊಡ್ಯೂಸರ್ಸ್ ವಿಷನ್. ಆ್ಯಂಡ್ ಇದುವರೆಗೂ ನಾವು ಆಸ್ ಅ ಕಲರ್ಸ್ ಫ್ರೆಟರ್ನಿಟಿ, ಆಸ್ ಅ ಕಲರ್ಸ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಕೊಟ್ಟಿರೋದು. ವಿ ಹ್ಯಾವ್ ಗಿವನ್ ಹಿಟ್ಸ್ ಆಫ್ಟರ್ ಹಿಟ್ಸ್ ಆ್ಯಂಡ್ ಅದನ್ನು ನೀವು ಪವರ್ ಪಾಯಿಂಟಲ್ಲಿ ನೋಡಿದ್ದೀರಾ. ಸೊ ದಿಸ್ ಈ ನಮ್ಮ ಅಗ್ನಿ ಸಾಕ್ಷಿ 2 ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಥರೋ ಎಂಟರ್ಟೈನರ್. ಆಡಿಯನ್ಸಿಗೆ ಏನು ಬೇಕು ಅದನ್ನೇ ಒಂದು ಸ್ಲೈಸ್ ಆಫ್ ಲೈಫ್ ಆಗಿ ಪ್ರೆಸೆಂಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ ಆ್ಯಂಡ್ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸರ್ ನಾನು ಇಲ್ಲ ಅಂತ ಎಲ್ಲ ಹೇಳಿದೆ. ಅಲ್ಲ, ನೀವು ಡಿಫ್ರೆನ್ಸ್ ಏನು ಅಂತ ಕೇಳಿದ್ರಲ್ಲ, ಡಿಫ್ರೆನ್ಸ್ ಹೇಳಿಲ್ಲ. ನನಗೆ ಹಂಗೆ ಅನ್ನಿಸ್ತು. ನಿಮ್ಗೆ ಹೇಳ್ತಾ ಇದ್ದಾರೆ ಆನ್ಸರ್ ಮಾಡ್ತಾ ನನಗೆ ಹೇಳಿ. ನಿಮ್ಗೆ ನಾನು ಆನ್ಸರ್ ಇಷ್ಟ ಆಗಿಲ್ವಾ? ಇಲ್ಲ ಆಗಂತ ಅಲ್ಲ, ಅಥವಾ ನಾನೇನಾದ್ರೂ ಕೇಳಿದ್ದೆ ಬೇರೆ, ನೀವು ಹೇಳ್ತಾರೆ. ಇಲ್ಲ ಸರ್, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್. ಬೇರೆ ಆರ್ಟಿಸ್ಟ್ಗಳು ಯಾರು ಬರ್ತಾರೆ ಮುಂದಿನ ದಿನಗಳಲ್ಲಿ? ಸರ್ ತುಂಬಾ ಕ್ಯಾರೆಕ್ಟರ್ಗಳಿದಾವೆ. ಸೊ ನಾವು ರಿವೀಲ್ ಮಾಡಿದ್ರೆ ಅದು ಮಜಾ ಹೋಗ್ಬಿಡುತ್ತೆ ಐ ಥಿಂಕ್. ಅಂದ್ರೆ ಇವಾಗ ನಾಟ್ ಓನ್ಲಿ ಇವಾಗ ಒಂದ್ ಎಪಿಸೋಡ್ ಅಲ್ಲಿ ಒಬ್ರು ರಿವೀಲ್ ಆಯ್ತು ಅಂತ ಅಂದ್ರೆ ಇನ್ನೊಂದು 3-4ನೇ ಎಪಿಸೋಡ್ ಅಲ್ಲಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಓ ಹೌದಾ ಅನ್ನೋ ತರ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ಅಂದ್ರೆ ಎಲ್ಲ ಸೀರಿಯಲ್ಗಳು ನಾರ್ಮಲ್ ಆಗಿ ಎಲ್ಲಾನು ತೋರಿಸ್ಬಿಡ್ತಾರೆ, ತೋರ್ಸಾದ್ಮೇಲೆ ಮತ್ತೆ ಕಥೆ ಸ್ಟಾರ್ಟ್ ಮಾಡೋದು ಇದ್ದಿದ್ದೆ. ಸೊ ಗ್ಯಾಪ್ ಅಲ್ಲಿ ಒಂದಷ್ಟು ಪಾತ್ರಗಳು, ಹೊಸ ಪಾತ್ರಗಳು ಬರ್ತವೆ. ಸೊ ಆ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಮಜಾ ಕೊಡುತ್ತೆ. ಸೀರಿಯಲ್ ಮೇಕಿಂಗ್ ಈಗ ತುಂಬಾ ಬದಲಾಗಿದೆ. ಯಾಕಂದ್ರೆ ಮೊದಲು ಶೂಟಿಂಗ್ ಎಲ್ಲ ಇರುವ ಹೊರ ರಾಜ್ಯಗಳು, ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಆ ಥರ ಪ್ಲಾನ್ಗಳೇನಾರು ಇದೆ? ಹೌದು ಸರ್. ಬಟ್ ವಿಷಯ ಅಂತ ಅಂದ್ರೆ ಸೋಲ್ ಅಂದ್ರೆ ಆತ್ಮ ಅಂದ್ರೆ ಏನೇ ಇರುತ್ತೆ, ನಾವ್ ಎಲ್ಲೇ ಹೋಗಿ ಇಲ್ಲೇ ಬಂದ್ರು ಕೂಡ ಸೊ ನಾವು ಆಡಿಯನ್ಸ್ಗೆ ಹೇಗೆ ಕನೆಕ್ಟ್ ಆಗ್ತೀವಿ ಅಂತ. ಸೊ ನಾರ್ಮಲ್ ಆಗಿ ನಾವು ಫಸ್ಟ್ ಪ್ರೊಮೋ ಮಾಡಿದಾಗ ಮೇಕಿಂಗ್ ಅಲ್ಲಿ ಅದ್ಭುತ, ಸೂಪರ್, ಚೆನ್ನಾಗೈತೆ ಅಂತ ನನಗೆ ಪರ್ಸನಲ್ ಆಗಿ ಬಂದಿರುವಂತ ಕಮೆಂಟ್ಗಳು ಆಗ. ಬಟ್ 2ನೇ ಪ್ರೊಮೋ ನೋಡಿದಾಗ ನಾವು ಸೊ ಅವರಿಬ್ರು ಕನೆಕ್ಟ್ ಆಗ್ತಾರೆ, ಕೈ ಇಟ್ಕೋತಾರೆ. ಆ ಥರ ಅಂದಾಗ ಇಲ್ಲ ಗುರು, ಅವ್ರ ಕನೆಕ್ಟಿವಿಟಿ ಇದೆಯಲ್ಲ ಅದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಮ್ಮ ಕಥೆ ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ ಸರ್. ಮೋಸ್ಟ್ ಆಫ್ ಮನೆ, ಅಗ್ನಿ ಸಾಕ್ಷಿ ಫ್ಯಾಮಿಲಿ ಸುತ್ತಾನೆ ಇರುತ್ತೆ. ಬಟ್ ಫ್ಯಾಮಿಲಿ ತುಂಬಾ ವೆರೈಟಿ ಕ್ಯಾರೆಕ್ಟರ್ಗಳು ನೋಡ್ತೀರಾ. ಇದಕ್ಕೆ ನಮ್ಗೆ ಗೌತಮ್ ಸರ್ ಆನ್ಸರ್ ಮಾಡಬೇಕು ಸರ್. ಸ್ಟೇಜ್ ಅದೇ ಸಾರ್ ಕೇಳ್ತಾ ಇರೋದು, ಟಿವಿಲಿ ಬಿಟ್ರೆ ಮತ್ತೆ ಎಲ್ಲಿ ನೋಡಬಹುದು? ಇದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೋದು. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಂದಿರುತ್ತೆ ಇದು ಫಸ್ಟ್ ಎಪಿಸೋಡ್ ಕೂಡ. ಸೊ ಅದನ್ನ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡ್ಬೋದು. ಹೇಳಿ ಮೇಡಮ್. ಇಲ್ಲ ಮೇಡಮ್, ನಮ್ಗೆ ಅಗ್ನಿ ಸಾಕ್ಷಿ ಬಂದು ಅದೇ ಈಗ ಹೇಳಿದಾಗೆ ಪ್ರೊಡ್ಯೂಸರ್ ಸರ್ ಕನಸು ಅವರೇ ಅದನ್ನ ಬರ್ದಿರೋದ್ರಿಂದ ಎಸ್ಪೆಷಲಿ ಅಲ್ಲ, ಒಂದು ನೀವು ಪ್ರಾಕ್ಟಿಕಲ್ ಆಗಿ ನೋಡ್ತು ಅಂತ ಅಂದ್ರೆ ಆ ಹಳೆ ಟೈಟ್ಲ್ ಇಟ್ಕೋತು ಅಂತ ಅಂದ್ರೆ ಸೊ ಅದನ್ನ ಕ್ಯಾರಿ ಮಾಡ್ತಿದ್ದಾರೆ, ಆ ತರ ಇರುತ್ತೆ. ಬಟ್ ಪಾತ್ರಗಳು ಬಂದಾಗ ಖಂಡಿತವಾಗ್ಲೂ ಅದನ್ನ ಮರ್ಸೋ ಅಂತ ಪ್ರಯತ್ನ ಮಾಡ್ಬೇಕು ಅಂತಾನೆ ನಮ್ಮೆಲ್ಲರ ಎಫರ್ಟ್. ಅಂದ್ರೆ ಅದು ಆ ಲೆವೆಲ್ ಪೀಕ್ ಹೋಗಿದೆ. ಖಂಡಿತವಾಗ್ಲೂ ಒಂದಷ್ಟು ದಿನ ಹೋಗಾದ್ಮೇಲೆ ನೀವು ಹೇಳ್ತೀರಾ ಆ ಅಗ್ನಿ ಸಾಕ್ಷಿ ಮರೆತು ಈ ಅಗ್ನಿ ಸಾಕ್ಷಿ ನೋಡ್ತೀರಾ.
ಅಷ್ಟು ಸಕ್ಕತ್ತಾಗಿ ಅಂದ್ರೆ ಪಾತ್ರಗಳನ್ನ ಕಟ್ಕೊಟ್ಟಿದ್ದಾರೆ. ಇದು ನಾನು ಅಲ್ಲಿ ಫೀಲ್ ಮಾಡೋದ್ರಿಂದ ನನಗೆ ಗೊತ್ತಾಗ್ತಿದೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ ಮೇಡಮ್ ಹೇಳಿದ್ರು ಕತೆ ಹೇಳೇ ಇರೋದು ಅದನ್ನ ಬೇರೆ ತರ ತೋರಿಸ್ತೀವಿ ಅಂತ. ನಾವೀಗ ಇದೇ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನ ನೋಡ್ತಾ ಇದೀವಿ, ಗೌರಿ ಕಲ್ಯಾಣ ನೋಡ್ತಿದೀವಿ. ಅದ್ರಲ್ಲೂ ಬಾಸು ಸ್ವಲ್ಪ ರಗಡ್ ಆಗಿರ್ತಾರೆ, ಅದಾದ್ಮೇಲೆ ಅವ್ರನ್ನ ಮದ್ವೆ ಆಗೋ ಹುಡುಗಿ ಮತ್ತೆ ಅದೇನೋ ಚೇಂಜಸ್ ಆಗುತ್ತೆ. ಇಲ್ಲಿ ನಾವು ಮತ್ತೆ ಅದೇ ರಿಫ್ಲೆಕ್ಟ್ ಹೊಡಿತಾ ಇದೆಯಲ್ಲ ಅಂತ. ರಗಡ್ ನೋಡ್ತೀರಾ ಮೇಡಮ್, ಆದ್ರೆ ಇಲ್ಲಿ ಅಗ್ನಿ ಅಂತ ಕ್ಯಾರೆಕ್ಟರ್, ಆ ಪವರ್ಫುಲ್ ನೇಮೇ ಅಗ್ನಿ ಅಂತ ಅಂದಾಗ ಅಂದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್. ನಾನು ಹೇಳ್ತೀನಲ್ಲ, ಪವಿತ್ರ ಬಂಧನ ನೀವು ಮತ್ತೆ ಸಾರಿ ನಾನು ಹೆಸರು ಮೆನ್ಷನ್ ಮಾಡಕ್ ಹೋಗಲ್ಲ, ಎಲ್ಲ ಏನೇನ್ ಸೀರಿಯಲ್ ನೋಡ್ತೀರಾ ಅವರೆಲ್ಲರಿಗಿಂತ ವಿಭಿನ್ನವಾಗಿ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಅಗ್ನಿ. ನೀವು ಅಲ್ಲಿ ಫ್ರೇಮ್ ಅಲ್ಲಿ ನೋಡ್ಬೋದು, ನೀವು ಅವ್ರ ಫ್ರೇಮ್ ಅಲ್ಲಿ ನೀವು ಮುಂಚೆ ನೋಡಿದ್ದ ಇವಾಗ ಬ್ರೋ ಗೌಡ ಅಂತ ನೀವು ಸಪ್ರೇಟ್ ಆಗಿ ನೋಡೋದಕ್ಕೂ ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದು ನೋಡೋಕ್ಕೂ ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಮತ್ತೆ ಅಗ್ನಿ ಅಂತ ನೀವು ಅಲ್ಲಿ ಟೈಟ್ಲು ಅಂತ ಏನಿದೆ ಅದು ತಕ್ಕಂತೆ ಸೂಟ್ ಆಗ್ತಾರೆ ಇವರು. ನೀವು ಶಾರ್ಟ್ಗಳಲ್ಲಿ ನೋಡ್ತೀರಾ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಐ ಥಿಂಕ್ ನೀವು ನೋಡಿದ್ರೆ ಐ ಥಿಂಕ್ ಗೊತ್ತಾಗುತ್ತೆ ಮ್ಯಾಮ್. ಸರ್ ಈಗ ಒಂದು 10 ಎಪಿಸೋಡ್ಗೆ ನಾವು ರೆಡಿ ಆಗಿದ್ದೀವಿ. ಟೆಲಿಕಾಸ್ಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇನ್ನೊಂದು 3 ಎಪಿಸೋಡ್ ಪ್ಲಾನ್ ಆಗಿದೆ. ಒನ್ಸ್ ಸ್ಟಾರ್ಟ್ ಆದ್ಮೇಲೆ ನಾವು ಮುಂದುವರಿತೀವಿ ಸರ್. ಡೈರೆಕ್ಟ್ರೆ, ಈ ಹಸೆಮಣೆಯಲ್ಲಿ ಹಣೆ ಬರವು ಅಂತಿದೆ. ಹಸೆಮಣೆ ಏರಕ್ ಮುಂಚೆನೆ ಅವ್ರು ಹಣೆ ಬರ ತೋರಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಟ್ರೈಲರ್. ಅಂದ್ರೆ ದೇವರೇ ನಿಶ್ಚಯ ಮಾಡ್ಬಿಟ್ಟಿದ್ದಾನೆ ಸರ್, ಅಗ್ನಿ ಸಾಕ್ಷಿ ಅಂತ ಅಂದ್ಬಿಟ್ಟು. ಸೊ ನಿರ್ಣಯ ಆಗ್ಬಿಟ್ಟಿದೆ. ಈಗ ಸಾಮಾನ್ಯ ಲಾಸ್ಟ್ ಇವ್ರು ಹೇಳ್ದಾಗೆ ಅಗ್ನಿ ಸಾಕ್ಷಿಯಲ್ಲಿ ಹೀರೋಯಿನ್ಗೆ ಒಂದು ಟ್ಯಾಗ್ ಇತ್ತು, ಅಂದ್ರೆ ಪತಿರಾಯ ಕೂಗೋದಕ್ಕೆ ಒಂದು ಬ್ರಾಂಡೆಡ್ ಆಗಿತ್ತು ಆಕೆ ಮಾತು. ಅಂದ್ರೆ ಪತಿರಾಯ ಅದೇನೋ ಒಂದು ವರ್ಡ್ ಬರುತ್ತೆ. ಆ ತರದ್ದು ಏನಾದ್ರು ಹೀರೋಯಿನ್ಗೋ ಹೀರೋಗೋ ಯಾವ್ದಾದ್ರು ಒಂದು ತುಂಬಾ ಇದೆ ಸರ್, ಇದೆ ಸರ್. ಅಂದ್ರೆ ಈ ಅಗ್ನಿಗೆ ಯಾರಾದ್ರೂ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ಆಗಲ್ಲ ಸರ್. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಡಿ, ಸುಮ್ಮನೆ ಹೋಗ್ತಾ ಇರಿ ಅಂತ ಅಂದ್ಬಿಟ್ಟು ಅವ್ನ ಟೆಂಪರ್ನ ರೇಸ್ ಮಾಡುತ್ತೆ ಅದು. ಯಾರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ರೆ ನಮ್ಮ ಅಗ್ನಿಗೆ ಆಗಲ್ಲ, ಎಕ್ಸ್ಪೆಷಲಿ ಯಾರೇ ಆಗಿರ್ಲಿ ಅದು. ಸೊ ಆದ್ರೆ ಈ ಹುಡುಗಿ ಕ್ಯಾರೆಕ್ಟರ್ ಏನು ಅಂತ ಅಂದ್ರೆ ಏನಾರ ಇತ್ತು ಅಂದ್ರೆ ನೇರವಾಗಿ ಮಾತಾಡೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಟೆ ಮಾತಾಡ್ತಾಳೆ. ಯಾಕಂದ್ರೆ ಅವಳು ತಪ್ಪಿಲ್ಲ, ವಿಷಯ ಇಟ್ಕೊಂಡಿಲ್ಲ ಒಳಗಡೆ. ಸೊ ಹಂಗಾಗಿ ಇವ್ರು ಯಾವಾಗ್ಲೂ ಹಿಂಗ್ ಆಪೋಸಿಟ್ ಅಲ್ಲೇ ಇರ್ತಾರೆ. ನೋಡ್ತೀರಾ ಸರ್ ಅದು? ಅದೇ ಇವ್ರಿಗೆ ಈ ವರ್ಡ್ ನೀವ್ ಹೇಳಿದ್ರಲ್ಲ ಡೈಲಾಗ್ ಅಂತ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಆಗಲ್ವಲ್ಲ, ಮತ್ತೆ ನೀವು ಕ್ಯಾಮ್ರಾ ಕಣ್ಣುಗಳು ಹೆಂಗಿಟ್ರಿ ಅಂತ. ಕ್ಯಾಮ್ರಾ ಕಣ್ಣುಗಳು ಸರ್ ಈಗ ಒಂದು ಕಲರ್ಸ್ ಕನ್ನಡದಲ್ಲಿ ಈ ತರ ರಿಪೀಟ್ ಆಗ್ತಾ ಇದೆ, ಲಕ್ಷ್ಮೀ ಬಾರಮ್ಮ, ಭಾಗ್ಯ ಲಕ್ಷ್ಮಿ, ಅಗ್ನಿ ಸಾಕ್ಷಿ ಅಂತ ಟೈಟಲ್ ಸಿಗದೆ ಈ ತರ ರಿಪೀಟ್ ಆಗ್ತಿದ್ಯಾ? 200% ನೋಡ್ತೀರಾ ಮೇಡಮ್, ಈಗ ಬರ್ತಾ ಇರೋ ಎಲ್ಲಾ ಸೀರಿಯಲ್ಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಭಿನ್ನವಾಗಿ ಕೇಳ್ತಾ ಇಲ್ಲ, ಟೈಟಲ್ಗಳು ತುಂಬಾ ಇದೆ. ಕನ್ನಡದಲ್ಲಿ ವರ್ಡ್ಸ್ ತುಂಬಾ ಇದೆ, ರಿಪೀಟ್ ಆಗ್ತಿದೆ ಸೀರಿಯಲ್ ನೇಮ್ಸ್ ಅಂತ. ಇಲ್ಲ ಇದು ಏನಾದ್ರು ಲೈಕ್ ಫಿಲ್ಮ್ ಚೇಂಬರ್ ಅಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸ್ಬೇಕಲ್ಲ, ಆ ತರ ಏನಾದ್ರು ರಿಜಿಸ್ಟರ್ ಮಾಡಿಸ್ಬೇಕಾ? ಇಲ್ಲ ಯಾವ್ದು ಬೇಕಿದ್ರೆ ಇಟ್ಕೋಬಹುದು ತಾನೆ? ಅಂದ್ರೆ ಈ ವಾಹಿನಿಯವ್ರದ್ದು ಯಾವ್ದು ಬೇಕಾದ್ರೂ ಇಟ್ಕೋಬಹುದು. ಅಂದ್ರೆ ಕಲರ್ಸ್ ಕನ್ನಡದ್ದು ಕಲರ್ಸ್ ಕನ್ನಡದೇ ಇಟ್ಕೋಬಹುದು, ಬೇರೆದು ಯಾವ್ದು ಟೈಟಲ್ ಸಿಕ್ತಿಲ್ವಾ ಹೇಗೆ ಅಂತ? ಇಲ್ಲ ಸಿಕ್ಕಿಲ್ಲ ಅಂತಲ್ಲ ಮೇಡಮ್, ಯಾಕಂದ್ರೆ ಇದ್ರ ಕರ್ತೃ ಅಂದ್ರೆ ಅಗ್ನಿ ಸಾಕ್ಷಿ ಫಸ್ಟ್ ಬರೆದ್ರು ಗೊತ್ತಾ, ಫಸ್ಟ್ ಬರವಣಿಗೆ ಸ್ಟಾರ್ಟ್ ಆಯ್ತಲ್ಲ, ಅದು ಬರೆದಿದ್ದು ಆರಿಸ್ ಸರ್ ಅಂತ ಅಂದ್ಬಿಟ್ಟು. ಅಂದ್ರೆ ಈ ಅಗ್ನಿ ಸಾಕ್ಷಿ ಪ್ರೊಡ್ಯೂಸರ್, ಅದರಿಂದ ಇಟ್ಟಿದ್ದಾರೆ. ನಾನು ಯಾರಾದ್ರೂ ಬರ್ದಿರ್ಲಿ ಏನಾದ್ರೂ ಆಗ್ಲಿ, ನಿಮ್ಗೆ ಇನ್ನೊಂದು ಟೈಟಲ್ ಸಿಕ್ತಿಲ್ವಾ ಅಂತ, ಯಾವ್ದು ಬೇರೆ ಟೈಟಲ್ ಸಿಕ್ತಿಲ್ವಾ? ಸಿಕ್ಕಿಲ್ಲ ಅಂತ ಇಟ್ಟಿಲ್ಲ, ಇದಕ್ಕೆ ಅದು ಕನೆಕ್ಟ್ ಆಗುತ್ತೆ. ಅಂದ್ರೆ ಇದನ್ನಿಟ್ರೆ ಇದಕ್ಕೆ ಸೂಕ್ತ ಅಂತ ಇಟ್ಟಿರೋದು ಮೇಡಮ್. ಮರ್ಸುತ್ತೆ ಅಂತ ಹೇಳಿಲ್ಲ, ಮರ್ಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂದ್ರೆ ಯಾಕಂದ್ರೆ ನಮಗೆ ಇದು ವಿಜಯ್ ಸೂರ್ಯ ಅವ್ರು ಮಾಡಿರೋ ಪಾತ್ರ ಈಗಲೂ ತಲೆಯಲ್ಲಿ ವಿನಃ ಶಮಂತ್ ಅವ್ರನ್ನ ಆ ಪಾತ್ರ ಅಂದ್ರೆ ಈ ಅಗ್ನಿ ವಿಚಾರಕ್ಕೆ ನಾವು ತಗೊಳಕ್ ಕರೆಕ್ಟ್ ಮೇಡಮ್. ಕಂಪ್ಯಾರಿಸನ್ ನಾವು ಯಾವ್ದಕ್ಕೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಅವತ್ತು ಸಚಿನ್ ತೆಂಡೂಲ್ಕರ್ ಆಡ್ಬೇಕಾದ್ರೆ ಸೂಪರ್ ಅದ್ಭುತವಾಗಿ ಆಡ್ತಿದ್ರು, ಸಚಿನ್ ತೆಂಡೂಲ್ಕರ್ನ ಮರ್ಸಕ್ಕಾಗುತ್ತೆ ನಾವು? ಡೈರೆಕ್ಟ್ರೆ, ಈ ಅಗ್ನಿ ಸಾಕ್ಷಿಯಲ್ಲಿ ಸಾಕ್ಷಿ ಹೆಸರು ಹೀರೋಯಿನ್ ಅಲ್ವಾ, ಅದಕ್ಕಾಗಿ ಅಗ್ನಿ ಸಾಕ್ಷಿ ಅಂತ ಇಟ್ಬಿಟ್ರ ಅಂತ ಕೊಡಿಯ ಸಾಕ್ಷಿಗೆ. ಓಕೆ ಸರ್, ಕೊಟ್ಟೆ. ಹಲೋ ಸರ್. ಹೇಳಿ. ಈಗ ನಿಮ್ಗೆ ನಿಮ್ಮ ಹೆಸರು ಸಾಕ್ಷಿ, ಪಾತ್ರನೂ ಸಾಕ್ಷಿ ಅಂತಾನೆ ಬರುತ್ತೆ. ಸೊ ಎಲ್ಲ ಒಂದ್ ಕಡೆ ನಿಮ್ಗೆ ಎಷ್ಟು ಈ ಪಾತ್ರದಲ್ಲಿ ನಿಮ್ಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಮತ್ತೆ ಯಾವ ಒಂದು ಇದಕ್ಕೆ ನೀವು ಒಪ್ಕೊಳ್ಳೋದು ಕಾರಣ ಆಯ್ತು ಈ ಸೀರಿಯಲ್ ನಿಮ್ಗೆ? ಸರ್ ಫಸ್ಟ್ ನಾನು ಅಗ್ನಿ ಸಾಕ್ಷಿ ಅಂತ ಟೈಟಲ್ ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ಇಟ್ಸ್ ಆಲ್ರೆಡಿ ಒಂದು ಟ್ರೆಂಡ್ ಸೆಟ್ಟರ್ ಅಗ್ನಿ ಸಾಕ್ಷಿ ಅನ್ನೋದು. ಸೊ ನಾನು ಅದನ್ನ ನೋಡ್ಕೊಂಡು ಬೆಳೆದಿರೋಳು ಅಗ್ನಿ ಸಾಕ್ಷಿನ. ಸೊ ಆ ಸೀರಿಯಲಲ್ಲಿ ನನಗೆ ಈ ಪಾತ್ರ ಸಿಕ್ಕಿದೆ, ಅದು ಲೀಡಾಗಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಒಂದು ಯೋಚನೆ ಮಾಡ್ದಲೇ ಸಾಕ್ಷಿಗೆ ಓಕೆ ಅಂದಿದ್ದೀನಿ. ಬಿಕಾಸ್ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ ಸಾಕ್ಷಿ. ಅವಳು ಹೇಗೆ ಅಂದರೆ ಇಟ್ಸ್ ಲೈಕ್ ತುಂಬ ಮೈಂಡ್
ತುಂಬ ಅವಳಿಗೆ ಒಂದ್ಸರಿ ನೋಡಿದ್ರೆ ಮತ್ತೆ ಮರೆಯಲ್ಲ ಅವಳು, ಅದನ್ನ ನೆನ್ಪಿಟ್ಕೋತಾಳೆ. ಅವಳು ಸಾಫ್ಟ್ ಆಗು ಇರ್ತಾಳೆ. ಮತ್ತೆ ಲೈಕ್ ಆ್ಯಕ್ಟಿಂಗಿಗೆ ನಂಗೆ ಸ್ಪೇಸ್ ಇದೆ ಇಲ್ಲಿ. ಹೀರೋರೇ, ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಬಂದ್ರಿ ಅಂತ ಮತ್ತೆ ಹೇಳಿದ್ರಿ, ಮತ್ತು ಅದು ಬರೋದಕ್ಕೆ ಕಾರಣ ಏನು, ಮತ್ತು ಇದರಲ್ಲಿ ಏನಾದ್ರು ಆ ಥರದ ವಿಶೇಷತೆ ಇದೆಯಾ ನಿಮಗೆ? ಸರ್ ಅಂದರೆ ಒಂದೇ ಒಂದು, ಇವಾಗ ನೀವು ಡೈಲಿ ಸಿಗೋದಕ್ಕೂ ಒಂದು ವರ್ಷ ಆದ್ಮೇಲೆ ಸಿಗೋದಕ್ಕೂ ಒಬ್ಬ ವ್ಯಕ್ತಿನ ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಸೊ ಒಂದು ಏನಂದ್ರೆ ನಂದೇ ಆದಷ್ಟು ಒಂದು ಪರ್ಸನಲ್ ಕೆಲಸಗಳಿತ್ತು, ಬೇರೆ ಇದಿತ್ತು, ಆ್ಯಂಡ್ ನನಗೂ ಕೂಡ ಒಂದು ಗ್ಯಾಪ್ ಬೇಕಿತ್ತು. ಯಾಕಂದ್ರೆ ಡೈಲಿ ಹಳೆ ಪ್ರಾಜೆಕ್ಟ್ ಡೈಲಿ ಬರ್ತಿದ್ದಿಂದ, ಸೊ ಅದಕ್ಕೆ ಒಂದು ಚಿಕ್ಕ ಗ್ಯಾಪ್ ತಗೊಂಡು ಬಂದ್ರೆ ಸೂಕ್ತ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿದೆ. ಸರಿ ಸರ್, ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಾವು ತೆಗಿತಾ ಇರೋ ಚಿತ್ರನ ಆಡಿಯನ್ಸ್ಗೋಸ್ಕರನೇ ಅಂತ ಇಟ್ಕೊಂಡಾಗ ಅವ್ರು ನೋಡಿದ್ರೇನೆ ಈ ಧಾರಾವಾಹಿ ತುಂಬಾ ಯಶಸ್ಸು ಕಾಣೋದು. ಸೊ ಸರ್, ಖಂಡಿತ ಒಳ್ಳೇದಿದ್ರೆ ಅಳವಡಿಸ್ಕೊಡ್ತೀವಿ ಸರ್. ಅದರಿಂದ ಕೆಟ್ಟದಾಗುತ್ತೆ ಅಂದ್ರೆ 200% ಆಗಲ್ಲ. ಖಂಡಿತ ಸರ್, ಹೌದು ಹೌದು ಸರ್. ಸರ್ ಅಂದ್ರೆ ಈ ಸೀರಿಯಲ್ ಟೆಲಿಕಾಸ್ಟ್ ಆದಾಗಿಂದಲೇ ನಿಮ್ಗೆ ಗೊತ್ತಾಗುತ್ತೆ, ಅಂದ್ರೆ ಅದೇ ಆ ಅಗ್ನಿಸಾಕ್ಷಿನೇ ಬೇರೆ, ಈ ಅಗ್ನಿಸಾಕ್ಷಿನೇ ಬೇರೆ. ಸೊ ಕಂಪ್ಲೀಟ್ಲಿ ಬೇರೆ ಸರ್. ಅಂದ್ರೆ ಕಂಪ್ಯಾರಿಸನ್ ಮಾಡಕ್ ಆಗಲ್ಲ ಇದನ್ನ. ಸೊ ಈಗ ಕಾರ್ತಿಕ್ ಅಂತ ತುಂಬಾ ಜನ ಇರ್ತಾರೆ, ಈ ಕಾರ್ತಿಕ್ ಒಂದೇ ತರ ಬಿಹೇವ್ ಮಾಡಲ್ಲ ಅಲ್ವಾ. ಸೊ ಇದು ಅದೇ ತರ ಸರ್. ಸರ್ ಕಂಪ್ಯಾರಿಸನ್ ಮಾಡಕ್ಕೆ ಇಲ್ಲಿ ಯಾವ್ದನ್ನು ಒಂದು ಸಿಮಿಲಾರಿಟಿ ಎಲ್ಲೂ ಸಿಗಲ್ಲ ಸರ್. ಯಾಕಂದ್ರೆ ಕಂಪ್ಲೀಟ್ಲಿ ಇದೇ ಬೇರೆ ಅದೇ ಬೇರೆ, ಟೈಟಲ್ ಅದೇ ಆಗಿರೋದ್ರಿಂದ ಆ ತರ ಥಿಂಕ್ ಮಾಡ್ಬೋದು. ಬಟ್ ಟೆಲಿಕಾಸ್ಟ್ ಆದ್ಮೇಲೆ ಅದೆಲ್ಲ ಮರ್ಸುತ್ತೆ ಸರ್ ಆಡಿಯನ್ಸ್. ಸರ್ ಪ್ರಿಪೇರ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಕೆಲವೊಂದು ಸೊ ಸೀರಿಯಸ್ ಪಾತ್ರ ಮಾಡಿರ್ಲಿಲ್ಲ ನಾನು. ಸೊ ಸೀರಿಯಸ್ ಪಾತ್ರ ಮಾಡೋದಕ್ಕೆ ವರ್ಕ್ಶಾಪ್ಗಳು ಮತ್ತೆ ನನಗೆ ನಾನೇ ಮಿರರ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು, ಲುಕ್ಸು ಅಂಡ್ ಲುಕ್ಸ್ ನ ಚೇಂಜ್ ಮಾಡ್ಕೊಂಡ್ರೆ ಏನೇನು ಡಿಫರೆನ್ಸ್ ಬೇಕು, ಒಂದು ಪಾತ್ರಕ್ಕೆ ಹೆಂಗ್ ರೆಡಿ ಆಗ್ಬೇಕು, ಸೊ ಈ ತರದ್ದೆಲ್ಲ ಸುಮಾರು ಮಾಡ್ಕೊಂಡು ಬಂದಿದ್ದೀನಿ ಸರ್. ಹೌದು ಹೌದು ಸರ್, ಅದು ಚೆನ್ನಾಗಿತ್ತು. ಅಂದ್ರೆ ಟಗೋಫರ್ ಆಕ್ಚುಲಿ ಅಂದ್ರೆ ಇವ್ರು ಬರ್ದಿರೋ ಸ್ಟೋರಿ, ಇವ್ರು ಬರ್ದಿರೋ ಸೀನ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಒಂದು ಹುಡುಗ ಹುಡುಗಿ ಮಧ್ಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ತರ ಕ್ಲಾಶಸ್ ಎಲ್ಲ ಆಗುತ್ತಲ್ಲ, ಸೊ ಅದು ಯಾರು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಸೊ ಚೆನ್ನಾಗಿದೆ ಸರ್. ಅಂದ್ರೆ ನಾವು ಸೀನ್ ಆಕ್ಟ್ ಮಾಡ್ತಾನು ನಮ್ಗೆ ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ ಕೆಮಿಸ್ಟ್ರಿ. ಸರ್ ಸಿನಿಮಾಯಿಂದ ಕಂಟಿನ್ಯೂ ಡೈರೆಕ್ಟ್ ಆಗಿ ಸೀರಿಯಲ್ಸಿಗೆ ಬಂದೆ. ಮಧ್ಯದಲ್ಲಿ ತಮಿಳಲ್ಲಿ ಒಂದು 1000 ಎಪಿಸೋಡ್ಸ್ ಸೀರಿಯಲ್ ಹೀರೋ ಆಗಿ ಮಾಡಿದೆ. ದೆನ್ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದೆ ನಾನು ತಮಿಳಲ್ಲಿ ಸನ್ ಟಿವಿಗೆ. ದೆನ್ ಅದು ಆದಮೇಲೆ ತೆಲುಗುಲಿ ಈಗ ಒಂದು 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸೀರಿಯಲ್ಸ್ ಮಾಡ್ತಾ ಇದ್ದೀನಿ ಸರ್. ಕನ್ನಡ ಒಂದು ಆಲ್ಮೋಸ್ಟ್ ಒಂದು 3 ವರ್ಷ ಆಗಿತ್ತು ಮಾಡಿದೆ. ಸೊ ಒಳ್ಳೆ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಸ್ಟೋರಿನ ಹರೀಶ್ ಅವ್ರು ಹೇಳ್ತಿದ್ದಂಗೆ ತುಂಬ ಖುಷಿ ಆಯಿತು. ಆಮೇಲೆ ಎಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ಇಟ್ ಇಸ್ ವೆರಿ ನೈಸ್. ಬೈ ಕಂಪಲ್ಷನ್ ಅಲ್ಲ ಸರ್, ನನಗೆ ಮೇನ್ ಆಗಿ ಪಾತ್ರ ನೋಡ್ತಾ ಇದ್ದೆ. ಸೊ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂದರು. ಸೊ ನನಗೂ ಆಪ್ಟ್ ಅನಿಸ್ತು ನನ್ನ ಏಜಿಗೆ. ಪ್ಲಸ್ ಇಟ್ಸ್ ಎ ಯಂಗ್ ಫಾದರ್. ಸೊ ನನಗೆ 16 ವರ್ಷದ ಮಗ ಇದ್ದಾನೆ, ಇನ್ನೊಂದು 10 ವರ್ಷ ದೊಡ್ಡವನು ಅಷ್ಟೇ. 15 ವರ್ಷ ದೊಡ್ಡವನು ಅಷ್ಟೇ. ಸೊ ಬಟ್ ಕ್ಯಾರೆಕ್ಟರ್ ಇಸ್ ಗುಡ್. ಸೊ ಐ ವಾಸ್ ಲುಕಿಂಗ್ ಮೇನ್ಲಿ ಇನ್ ಟು ಮೈ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಪಾತ್ರ ಚೆನ್ನಾಗಿದೆಯಾ, ಅದಕ್ಕೆ ವೇಟೇಜ್ ಇದೆಯಾ ಅಂತ. ಈಗ ತಮಿಳು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೀರಾ, ಕನ್ನಡದಲ್ಲಿ ಮಾಡೋ ಉದ್ದೇಶ ಏನಾದ್ರು ಇದೆಯಾ? ಖಂಡಿತ ಮಾಡಬೇಕು ಅಂತ ಇದೀನಿ ಸರ್. ಟ್ರೈ ಮಾಡ್ತಾರೆ. ಸಿನಿಮಾ ಕಡೆ ಯಾಕೆ ಸಿನಿಮಾಯಿಂದ ದೂರನೇ ಉಳಿದ ಸರ್? ನಾನು ಸಿನಿಮಾ ಇಂಡಸ್ಟ್ರಿಯಿಂದ ಆಲ್ಮೋಸ್ಟ್ ಈಗ ಒಂದು ಐ ಥಿಂಕ್ 10 ವರ್ಷ ಮೇಲೆ ಆಯಿತು ಸರ್ ಗ್ಯಾಪ್ ತಗೊಂಡು. ಸೊ ಸದ್ಯಕ್ಕೆ ಸೀರಿಯಲಲ್ಲಿ ಇದ್ದೀನಿ. ಸೊ ಅದನ್ನೇ ಮಾಡೋಣ ಅಂತ. ಸಿನಿಮಾದ ಮಾತುಕತೆ ಯಾರಾದ್ರು ಬಂದಿದ್ರಾ ಅಥವಾ ನೀವೇನಾದ್ರು ಅಪ್ರೋಚ್ ಆ ಥರದ್ದೇನೋ ಮಾಡ್ತಿದ್ದೀರಾ ಇಲ್ವಾ? ಸಿನಿಮಾ ಮಾಡಿದ್ದೀನಿ ಸರ್. ಗೌಸ್ ಪೀರ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ಈಗ. ಸೊ ಅದಕ್ಕೆ ರಿಲೀಸಿಗೆ ವೇಟ್ ಮಾಡ್ತಾ ಇದ್ದೀನಿ ಸರ್. ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ.
ಇಷ್ಟು ವರ್ಷ ಹೀರೋ ಆಗಿ ಮಾಡ್ತಾ ಇದ್ದೆ, ಫಸ್ಟ್ ಟೈಮ್ ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಅಂತ. ಈ ಸೀರಿಯಲ್ ಬಹುತೇಕ ನಿಮಗೆ ಶೇಡ್ ಅದೇ ಥರ ಇರುತ್ತಲ್ಲ? ಎಲ್ಲ ವೆರೈಟಿ ಮಾಡಿದ್ದೀನಿ ಸರ್. ಕಾಮಿಡಿ ಮಾಡಿದ್ದೀನಿ, ಪಾಸಿಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೆಗೆಟಿವ್ನು ಮಾಡಿದ್ದೀನಿ. ಸೊ ಐ ಟ್ರೈಡ್ ಎವ್ರಿಥಿಂಗ್ ಸರ್. ಬಟ್ ಅಂದ್ರೆ ನೀವು ಮುದ್ದಾದ ವಿಲ್ಲನ್ ಸೀರಿಯಲ್ಗೆ. ಏನು ಸರ್? ಮುದ್ದಾದ ವಿಲ್ಲನ್. ಮುಂದಾದ ಕೈಂಡ್ ಆಫ್. ಬಟ್ ಇದರೆಲ್ಲ ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ರೋಲ್, ತುಂಬ ಪಾಸಿಟಿವ್. ಮಗನ ಅವನಿಗೆ ಅಹಂಕಾರ ಅನ್ನೋದು ತುಂಬಾ ಇರುತ್ತೆ. ತಂದೆಗೆ ಅವನನ್ನ ತಿದ್ದಬೇಕು ಅನ್ನೋದಿದೆ, ಬಟ್ ಯಾವ ತರ ತಿದ್ದುತ್ತಾನೆ ಅವನಿಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ಅವನು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಹಿ ಕ್ರಿಯೇಟ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ಅವನನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಥರ ಒಂದು ಅವನ ಬಗ್ಗೆ ತುಂಬಾ ಪ್ರೀತಿ ಇದೆ, ಬಟ್ ಹೇಳ್ಕೊಳಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಒಂದು ಇನ್ಸಿಡೆಂಟ್ ಇಂದ ನಮ್ಮಿಬ್ರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಸೊ ಅದನ್ನ ಎದುರುಗಡೆ ಹೇಳಿದ್ರೆ ಅವ್ನು ನನ್ನ ಮಾತು ಕೇಳಲ್ಲ. ಸೊ ಅವನನ್ನ ಇಂಡೈರೆಕ್ಟ್ ಆಗಿ ಅವನನ್ನ ನಾನು ಹೇಗೆ ಅವನ ಅಹಂಕಾರನ ತಿದ್ದಬೇಕು ಅನ್ನೋದು ನನ್ನ ಪ್ರಯತ್ನ ಇರುತ್ತೆ. ಪ್ರೊಡ್ಯೂಸರ್ಸ್ ಇದ್ದೀವಲ್ಲ ಯಾಕೆ? ಸರ್ ಸರ್ ನಿರ್ಮಾಪಕರು ಬಂದಿಲ್ವಲ್ಲ, ಏನು ಕಾರಣ? ಸರ್ ಸರ್ ಪ್ರೊಡ್ಯೂಸರ್ ಬಂದಿಲ್ವಲ್ಲ, ಯಾಕೆ ಕಾರಣ? ಓ ಅದು ಸರ್ ಮೀಟಿಂಗ್ ಇದೆ ಸರ್, ಮೀಟಿಂಗ್ ಇದೆ ಅಷ್ಟೇನಾ? ಅಷ್ಟೇ ಸರ್. ಅಂದ್ರೆ ಅಲ್ಲ, ನಿಮ್ಮ ಪ್ರೆಷರ್ ಜಾಸ್ತಿ ಇದೆಯಾ? ಅಯ್ಯಯ್ಯೋ ನನಗೆ ಅವ್ರ ಪ್ರೆಷರ್ ಇರುತ್ತೆ. ಈಗ ಎಪಿಸೋಡ್ಸ್ ಎಲ್ಲ ಈಗ ಲಾಂಗ್ ಇರುತ್ತಾ, ಅಥವಾ ಯಾಕಂದ್ರೆ ಚಾನಲ್ಗಳಲ್ಲಿ ಸ್ವಲ್ಪ TRP ಏನೋ ಡ್ರಾಪ್ ಆಗ್ತಿದ್ದಂಗೆ ಅದನ್ನ ಬೇರೆ ರೂಟ್ ತೊಗೊಂಡೋಗ್ಬಿಡ್ತಾರೆ ಅಂತ ಕೇಳ್ಬಿಟ್ಟಿದೀವಿ. ಮೈಂಡಪ್ ಆಗೋದು ಮತ್ತೊಂದಾಗೋದು ಅಂತ. ಇಲ್ಲ ಸರ್, ಅದು TRPಗೂ ಮ್ಯಾಟರ್ ಆಗುತ್ತೆ. ಇನ್ ದ ಸೆನ್ಸ್ ಅದು ಕತೆಗೆ ಎಲ್ಲೂ ಓಡಿದಲೆ, ಅಂದ್ರೆ ಕತೆಗೆ ತೊಂದರೆ ಮಾಡಿದ್ರೆ ಅದನ್ನ ಬೇರೆ ತರ ಕತೆನ, ಅಂದ್ರೆ ಬೇರೆ ಕತೆ ಬದಲಾಗಲ್ಲ. ಸೊ ಸಣ್ಣ ಪಟ್ಟ ಬದಲಾವಣೆಗಳಾಗುತ್ತೆ. ಆ ಥರದ ಅನುಭವ ನಿಮ್ಗೆ ಆಗಿದೆ ಅಲ್ವಾ? ಆಗಿದೆ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಸರ್. ಅದನ್ನ ಜಾಗೃತಿ ಆಗಿದ್ರೆ ಒಳ್ಳೇದು. ಹೌದು ಸರ್, ಹೌದು ಸರ್. ಓಕೆ. ಕತೆ ಬಗ್ಗೆ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸರ್ ಯಾರು ಕ್ವಶನ್ ಕೇಳಿದ್ರು? ಹಾ ಆಯ್ತು ಸರ್. ಕರೆಕ್ಟ್ ಸರ್, ಕರೆಕ್ಟ್. ಅಂದ್ರೆ ನಾವು ಎರಡೂ ಮಾಡ್ತಾ ಇದೀವಿ. ಹೌದೌದು. ಅಂದ್ರೆ ಸರ್ ನಾವು ಕಂಪ್ಲೀಟ್ ಅಂದ್ರೆ ತಿಂಗಳ ಪೂರ್ತಿ ಶೂಟ್ ಆಗಲ್ಲ, ನಮ್ಗೆ ಒಂದು 15 to 20 ಡೇಸ್ ಶೂಟ್ ಆಗುತ್ತೆ. ಸೊ ಇವ್ರು ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅವರು ಕೂಡ ಒಂದು 10 to 15 ಡೇಸ್ ಮ್ಯಾಕ್ಸಿಮಮ್ ಕಂಟಿನ್ಯೂಸ್ ಮಾಡೋದು. ಐ ಥಿಂಕ್ ಆ ಗ್ಯಾಪ್ ಇರುತ್ತಲ್ಲ ಸರ್, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋ ಥರ ಆಗುತ್ತೆ. ಸೊ ಸದ್ಯಕ್ಕೆ ಅವ್ರದ್ದು ಒಂದು ಸಿನಿಮಾ ಹತ್ತತ್ರ ಮುಗ್ದಿದೆ ಅಂತ ಅನ್ಸುತ್ತೆ. ಸೊ ಫ್ರೀ ಈಗ ನಮ್ಗೆ ಬಿಗಿನಿಂಗ್ ಅಲ್ಲಿ ಅದು ಆದ್ರೆ ಮುಂದಕ್ಕೆ ನಾವು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು ಸರ್. ಸರ್ ಅದಿನ್ನು ಲಾಂಚ್ ಮಾಡಬೇಕು, ಅಂದ್ರೆ ಅದಕ್ಕೆ ಅಂತ ಒಂದು ಪ್ಲಾನ್ ಇದೆ ಡೈರೆಕ್ಟರ್. ಸೊ ಅದ್ರ ಪ್ರಕಾರ ಹೋಗೋಣ ಅಂತ ಸರ್. ಇಲ್ಲೇ ಹೇಳಿದ್ರೆ ಆಗಿದೆ ಸರ್, ಇನ್ನೊಂದು 5 days ಪೆಂಡಿಂಗ್ ಇದೆ. ಓಕೆ, ಈಗ ಒಂದು ಫೋಟೋಶೂಟ್ ಮುಗಿಸ್ಕೊಳ್ಳೋಣ. ಫೋಟೋಶೂಟ್ ನಂತರ ಒಂದು ಮೈಕ್ರೋ ಸೀರೀಸ್ ಪ್ಲೇ ಮಾಡ್ತೀವಿ. ಫಸ್ಟ್ ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಇವಾಗ. ಫೋಟೋ ಗ್ರೂಪ್ ಫೋಟೋ.